ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಹಿಂದೂ ಮುಸ್ಲಿಂ ಸಮಾಜದವರು ಒಂದಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಹೀಗಾಗಿ ಇದು ಭಾವೈಕ್ಯತೆಯನ್ನು ಸಾರುವ ಮೊಹರಂ ಹಬ್ಬ ಅಂತ ಖ್ಯಾತಿ ಪಡೆದಿದೆ. ಈ ಹಬ್ಬದಲ್ಲಿ ಹುಲಿ ವೇಷ ಹಾಕುವುದು ವಾಡಿಕೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮಗಾಗಿ. ಗದಗ ಜಿಲ್ಲೆಯಲ್ಲಿ ಮೊಹರಂ ಹಬ್ಬದ ಸಂಭ್ರಮ. ಮೊಹರಂ ಹಬ್ಬಕ್ಕೆ ಹುಲಿ ವೇಷಧಾರಿಗಳು ಸಜ್ಜು. ಇಂದು ಮೊಹರಂ ಕಡೆ ದಿನ. ಮೊಹರಂ ಹಬ್ಬ ಬಂದ್ರೆ ಸಾಕು ಉತ್ತರ ಕರ್ನಾಟಕದಲ್ಲಿ ಸಂಭ್ರಮ ಮನೆ ಮಾಡುತ್ತೆ. ಹಿಂದೂ ಮುಸ್ಲಿಂ ಸೇರಿಕೊಂಡು ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಈ ಮೊಹರಂ ಹಬ್ಬದಲ್ಲಿ ಹುಲಿವೇಷ ಹಾಕಿಕೊಳ್ಳುವುದು ಒಂದು ವಿಶೇಷ. ಗದಗ ನಗರದಲ್ಲಿ ಹುಲಿವೇಷ ಫುಲ್ ಫೇಮಸ್. ಅನಾದಿ ಕಾಲದಿಂದಲೂ ಈ ಕುಟುಂಬ ಹುಲಿವೇಷ ಬರೆಯುವುದರಲ್ಲಿ ಸೈ ಎನಿಸಿಕೊಂಡಿದೆ. ಈ ಬಾರಿಯೂ ಕೂಡ ಹುಲಿವೇಷ ಬರೆಸಿಕೊಳ್ಳಲು ಜಿಲ್ಲೆಯ ನಾನಾ ಭಾಗಗಳಿಂದ ಮಕ್ಕಳು ಯುವಕರು ಆಗಮಿಸುತ್ತಿದ್ದಾರೆ. ಹುಲಿವೇಷ ಬರೆಯುವುದು ಒಂದು ವಿಶೇಷ ಕಲೆ. ಹಳದಿ, ಕೆಂಪು, ಕಪ್ಪು, ಹಸಿರು ಬಣ್ಣಗಳನ್ನು ಬಳಸಿ ಹುಲಿವೇಷವನ್ನ ಬರೆಯುತ್ತಾರೆ. ತಾತ ನಮ್ಮ ಅಪ್ಪಾಜಿ ಅವ್ರ ಕಾಲಿಂದ ಮಾಡ್ಕೊಂಡು ಬಂದಿದೆ ಸರ್. ಇವರು ದೇವ್ರಿಗೆ ಬೇಡ್ಕೊಂಡಿರ್ತಾರೆ. ಹಳ್ಳಿ ಜನ, ನಮ್ಮ ಸಿಟಿ ಜನ, ಸುತ್ತಮುತ್ತ ಗದಗ ಜಿಲ್ಲಾ ಎಲ್ಲ ಹಳ್ಳಿ ಅದಾವಲ್ಲ ಸರ, ಪೂರ ಜನ ಬರ್ತಾರೆ ರೀ. ಅವರು ಬೇಡ್ಕೊಂಡಿದ್ದು ಅವ್ರ ಕೆಲಸ ಏನು ಸಕ್ಸಸ್ ಆಗಿರ್ತೈತಲ್ಲ, ಹಾಗಾಗಿ ಅವರು ಬೇಡ್ಕೊಂಡು ಇದು ಬಣ್ಣ ಹುಲಿವೇಷ ಹಾಕ್ತಾರೆ ಸರ್. ಇನ್ನು ಮೊಹರಂ ಹಬ್ಬದಲ್ಲಿ ಪಾಂಜಾ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆಗ ಜನರು ಪಾಂಜಾ ದೇವರಲ್ಲಿ ಹರಕೆಯನ್ನು ಹೊತ್ತಿರುತ್ತಾರೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಸೇರಿದಂತೆ ಭಕ್ತರು ದೇವರಲ್ಲಿ ಹರಕೆಯನ್ನು ಹೊತ್ತಿರುತ್ತಾರೆ. ಇವರ ಹರಕೆಗಳು ಈಡೇರಿದ್ರೆ ನಾವು ಹುಲಿವೇಷ ಹಾಕುತ್ತೇವೆ ಅಂತ ಬೇಡಿಕೊಂಡಿರುತ್ತಾರೆ. ಇನ್ನು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಯಾವುದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಆದ್ರೂ ಕೂಡ ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ಊರಲ್ಲಿ ಮುಸ್ಲಿಮ್ಸ್ ಇಲ್ಲ, ನಾವು ಇವರ ಹಿಂದೂಗಳು ಇರೋದು ಈ ನಮ್ಮ ಮುರುಡಿ ಗ್ರಾಮದಲ್ಲಿ. ನಾವು ಎಲ್ಲರೂ ಅವರಿವರು ಅನ್ನೋದೇ, ಎಲ್ಲರೂ ನಾವು ಸ್ವಚ್ಛ ಮನಸ್ಸಿನಿಂದ ಎಲ್ಲರೂ ಒಗ್ಗೂಡಿಕೊಂಡು ಈ ಹಬ್ಬವನ್ನು ಭಾಳ ಸಡಗರದಿಂದ ಸಂಭ್ರಮಿಸ್ತೀವಿ. ದೇವರನ್ನು ಹೊತ್ತು ಬೆಂಕಿಯಲ್ಲಿ ಹಾಯ್ದು ಹೋಗುವುದನ್ನು ನೋಡಿದರೆ ಎಂಥವರ ಮೈ ಜುಮ್ಮೆನ್ನುತ್ತದೆ. ಹೀಗೆ ಭಾವೈಕ್ಯತೆಯ ಹಬ್ಬ ಗದಗ ಜಿಲ್ಲೆಯಲ್ಲಿ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಹಿಂದೂ ಮುಸ್ಲಿಂ ಸಮಾಜದವರು ಒಂದಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಹೀಗಾಗಿ ಇದು ಭಾವೈಕ್ಯತೆಯನ್ನು ಸಾರುವ ಮೊಹರಂ ಹಬ್ಬ ಅಂತ ಖ್ಯಾತಿ ಪಡೆದಿದೆ. ಈ ಹಬ್ಬದಲ್ಲಿ ಹುಲಿ ವೇಷ ಹಾಕುವುದು ವಾಡಿಕೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮಗಾಗಿ. ಗದಗ ಜಿಲ್ಲೆಯಲ್ಲಿ ಮೊಹರಂ ಹಬ್ಬದ ಸಂಭ್ರಮ. ಮೊಹರಂ ಹಬ್ಬಕ್ಕೆ ಹುಲಿ ವೇಷಧಾರಿಗಳು ಸಜ್ಜು. ಇಂದು ಮೊಹರಂ ಕಡೆ ದಿನ. ಮೊಹರಂ ಹಬ್ಬ ಬಂದ್ರೆ ಸಾಕು ಉತ್ತರ ಕರ್ನಾಟಕದಲ್ಲಿ ಸಂಭ್ರಮ ಮನೆ ಮಾಡುತ್ತೆ. ಹಿಂದೂ ಮುಸ್ಲಿಂ ಸೇರಿಕೊಂಡು ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಈ ಮೊಹರಂ ಹಬ್ಬದಲ್ಲಿ ಹುಲಿವೇಷ ಹಾಕಿಕೊಳ್ಳುವುದು ಒಂದು ವಿಶೇಷ. ಗದಗ ನಗರದಲ್ಲಿ ಹುಲಿವೇಷ ಫುಲ್ ಫೇಮಸ್. ಅನಾದಿ ಕಾಲದಿಂದಲೂ ಈ ಕುಟುಂಬ ಹುಲಿವೇಷ ಬರೆಯುವುದರಲ್ಲಿ ಸೈ ಎನಿಸಿಕೊಂಡಿದೆ. ಈ ಬಾರಿಯೂ ಕೂಡ ಹುಲಿವೇಷ ಬರೆಸಿಕೊಳ್ಳಲು ಜಿಲ್ಲೆಯ ನಾನಾ ಭಾಗಗಳಿಂದ ಮಕ್ಕಳು ಯುವಕರು ಆಗಮಿಸುತ್ತಿದ್ದಾರೆ. ಹುಲಿವೇಷ ಬರೆಯುವುದು ಒಂದು ವಿಶೇಷ ಕಲೆ. ಹಳದಿ, ಕೆಂಪು, ಕಪ್ಪು, ಹಸಿರು ಬಣ್ಣಗಳನ್ನು ಬಳಸಿ ಹುಲಿವೇಷವನ್ನ ಬರೆಯುತ್ತಾರೆ. ತಾತ ನಮ್ಮ ಅಪ್ಪಾಜಿ ಅವ್ರ ಕಾಲಿಂದ ಮಾಡ್ಕೊಂಡು ಬಂದಿದೆ ಸರ್. ಇವರು ದೇವ್ರಿಗೆ ಬೇಡ್ಕೊಂಡಿರ್ತಾರೆ. ಹಳ್ಳಿ ಜನ, ನಮ್ಮ ಸಿಟಿ ಜನ, ಸುತ್ತಮುತ್ತ ಗದಗ ಜಿಲ್ಲಾ ಎಲ್ಲ ಹಳ್ಳಿ ಅದಾವಲ್ಲ ಸರ, ಪೂರ ಜನ ಬರ್ತಾರೆ ರೀ. ಅವರು ಬೇಡ್ಕೊಂಡಿದ್ದು ಅವ್ರ ಕೆಲಸ ಏನು ಸಕ್ಸಸ್ ಆಗಿರ್ತೈತಲ್ಲ, ಹಾಗಾಗಿ ಅವರು ಬೇಡ್ಕೊಂಡು ಇದು ಬಣ್ಣ ಹುಲಿವೇಷ ಹಾಕ್ತಾರೆ ಸರ್. ಇನ್ನು ಮೊಹರಂ ಹಬ್ಬದಲ್ಲಿ ಪಾಂಜಾ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ.
ಆಗ ಜನರು ಪಾಂಜಾ ದೇವರಲ್ಲಿ ಹರಕೆಯನ್ನು ಹೊತ್ತಿರುತ್ತಾರೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಸೇರಿದಂತೆ ಭಕ್ತರು ದೇವರಲ್ಲಿ ಹರಕೆಯನ್ನು ಹೊತ್ತಿರುತ್ತಾರೆ. ಇವರ ಹರಕೆಗಳು ಈಡೇರಿದ್ರೆ ನಾವು ಹುಲಿವೇಷ ಹಾಕುತ್ತೇವೆ ಅಂತ ಬೇಡಿಕೊಂಡಿರುತ್ತಾರೆ. ಇನ್ನು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಯಾವುದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಆದ್ರೂ ಕೂಡ ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ಊರಲ್ಲಿ ಮುಸ್ಲಿಮ್ಸ್ ಇಲ್ಲ, ನಾವು ಇವರ ಹಿಂದೂಗಳ ಇರೋದು ಈ ನಮ್ಮ ಮುರುಡಿ ಗ್ರಾಮದಲ್ಲಿ. ನಾವು ಎಲ್ಲರೂ ಅವರಿವರು ಅನ್ನೋದೇ, ಎಲ್ಲರೂ ನಾವು ಸ್ವಚ್ಛ ಮನಸ್ಸಿನಿಂದ ಎಲ್ಲರೂ ಒಗ್ಗೂಡಿಕೊಂಡು ಈ ಹಬ್ಬವನ್ನು ಭಾಳ ಸಡಗರದಿಂದ ಸಂಭ್ರಮಿಸ್ತೀವಿ. ದೇವರನ್ನು ಹೊತ್ತು ಬೆಂಕಿಯಲ್ಲಿ ಹಾಯ್ದು ಹೋಗುವುದನ್ನು ನೋಡಿದರೆ ಎಂಥವರ ಮೈ ಜುಮ್ಮೆನ್ನುತ್ತದೆ. ಹೀಗೆ ಭಾವೈಕ್ಯತೆಯ ಹಬ್ಬ ಗದಗ ಜಿಲ್ಲೆಯಲ್ಲಿ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಖ್ಯಾತಿ ಪಡೆದಿದೆ. ಈ ಹಬ್ಬದಲ್ಲಿ ಹುಲಿ ವೇಷ ಹಾಕುವುದು ವಾಡಿಕೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮಗಾಗಿ. ಗದಗ ಜಿಲ್ಲೆಯಲ್ಲಿ ಮೊಹರಂ ಹಬ್ಬದ ಸಂಭ್ರಮ. ಮೊಹರಂ ಹಬ್ಬಕ್ಕೆ ಹುಲಿವೇಷಧಾರಿಗಳು ಸಜ್ಜು. ಇಂದು ಮೊಹರಂ ಕಡೆ ದಿನ. ಮೊಹರಂ ಹಬ್ಬ ಬಂದ್ರೆ ಸಾಕು ಉತ್ತರ ಕರ್ನಾಟಕದಲ್ಲಿ ಸಂಭ್ರಮ ಮನೆ ಮಾಡುತ್ತೆ. ಹಿಂದೂ ಮುಸ್ಲಿಂ ಸೇರಿಕೊಂಡು ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಈ ಮೊಹರಂ ಹಬ್ಬದಲ್ಲಿ ಹುಲಿವೇಷ ಹಾಕಿಕೊಳ್ಳುವುದು ಒಂದು ವಿಶೇಷ. ಗದಗ ನಗರದಲ್ಲಿ ಹುಲಿವೇಷ ಫುಲ್ ಫೇಮಸ್. ಅನಾದಿ ಕಾಲದಿಂದಲೂ ಈ ಕುಟುಂಬ ಹುಲಿವೇಷ ಬರೆಯುವುದರಲ್ಲಿ ಸೈ ಎನಿಸಿಕೊಂಡಿದೆ. ಈ ಬಾರಿಯೂ ಕೂಡ ಹುಲಿವೇಷ ಬರೆಸಿಕೊಳ್ಳಲು ಜಿಲ್ಲೆಯ ನಾನಾ ಭಾಗಗಳಿಂದ ಮಕ್ಕಳು, ಯುವಕರು ಆಗಮಿಸುತ್ತಿದ್ದಾರೆ. ಹುಲಿವೇಷ ಬರೆಯುವುದು ಒಂದು ವಿಶೇಷ ಕಲೆ. ಹಳದಿ, ಕೆಂಪು, ಕಪ್ಪು, ಹಸಿರು ಬಣ್ಣಗಳನ್ನು ಬಳಸಿ ಹುಲಿವೇಷವನ್ನ ಬರೆಯುತ್ತಾರೆ. ತಾತ ನಮ್ಮ ಅಪ್ಪಾಜಿ ಅವ್ರ ಕಾಲಿಂದ ಮಾಡ್ಕೊಂಡು ಬಂದಿದೆ ಸರ್. ಇದು ಇವರು ದೇವ್ರಿಗೆ ಬೇಡ್ಕೊಂಡಿರ್ತಾರೆ. ಹಳ್ಳಿ ಜನ, ನಮ್ಮ ಸಿಟಿ ಜನ, ಸುತ್ತಮುತ್ತ ಗದಗ ಜಿಲ್ಲಾ ಎಲ್ಲ ಹಳ್ಳಿ ಅದಾವಲ್ಲ ಸರ, ಪೂರ ಜನ ಬರ್ತಾರೆ ರೀ. ಅವರು ಬೇಡ್ಕೊಂಡಿದ್ದು ಅವ್ರಿಗೆ ಅವ್ರ ಕೆಲಸ ಏನು ಸಕ್ಸಸ್ ಆಗಿರ್ತೈತಲ್ಲ, ಹಾಗಾಗಿ ಅವರು ಬೇಡ್ಕೊಂಡು ಇದು ಬಣ್ಣ ಹುಲಿವೇಷ ಹಾಕ್ತಾರೆ ಸರ್. ಇನ್ನು ಮೊಹರಂ ಹಬ್ಬದಲ್ಲಿ ಪಾಂಜಾ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆಗ ಜನರು ಪಾಂಜಾ ದೇವರಲ್ಲಿ ಹರಕೆಯನ್ನು ಹೊತ್ತಿರುತ್ತಾರೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಸೇರಿದಂತೆ ಭಕ್ತರು ದೇವರಲ್ಲಿ ಹರಕೆಯನ್ನು ಹೊತ್ತಿರುತ್ತಾರೆ. ಇವರ ಹರಕೆಗಳು ಈಡೇರಿದ್ರೆ ನಾವು ಹುಲಿವೇಷ ಹಾಕುತ್ತೇವೆ ಅಂತ ಬೇಡಿಕೊಂಡಿರುತ್ತಾರೆ. ಇನ್ನು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಯಾವುದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಆದ್ರೂ ಕೂಡ ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ಊರಲ್ಲಿ ಮುಸ್ಲಿಮ್ಸ್ ಇಲ್ಲ, ನಾವು ಇವರ ಹಿಂದೂಗಳ ಇರೋದು ಈ ನಮ್ಮ ಮುರುಡಿ ಗ್ರಾಮದಲ್ಲಿ. ನಾವು ಎಲ್ಲರೂ ಅವರಿವರು ಅನ್ನೋದೇ, ಎಲ್ಲರೂ ನಾವು ಸ್ವಚ್ಛ ಮನಸ್ಸಿನಿಂದ ಎಲ್ಲರೂ ಒಗ್ಗೂಡಿಕೊಂಡು ಈ ಹಬ್ಬವನ್ನು ಭಾಳ ಸಡಗರದಿಂದ ಸಂಭ್ರಮಿಸ್ತೀವಿ. ದೇವರನ್ನು ಹೊತ್ತು ಬೆಂಕಿಯಲ್ಲಿ ಹಾಯ್ದು ಹೋಗುವುದನ್ನು ನೋಡಿದರೆ ಎಂಥವ